ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ಈಗ ಹೇಳಕ್ಕೆ ಬಂದಿರೋ ಒಂದು ವಿಷಯ ತುಂಬ ಇಂಪಾರ್ಟೆಂಟ್ ವಿಷಯ. ಯಾಕೆಂದರೆ ನಮ್ಮ ರಾಜ್ಯ ಸರ್ಕಾರ CM ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಗೃಹ ಇಲಾಖೆದು ವಸತಿ ಸಚಿವರು. ವಸತಿ ಸಚಿವರಲ್ಲಿ ಇರ್ತಕ್ಕಂಥ ಸಚಿವಾಲಯದಲ್ಲಿ ಇರ್ತಕ್ಕಂಥ ವಿವರಗಳೇ ಅವರಿಗೆ ಗೊತ್ತಿಲ್ಲ ಅಂದರೆ, ಅದರ ಕಾನೂನು ಬಗ್ಗೆನೇ ಗೊತ್ತಿಲ್ಲ, ಅರಿವಿಲ್ಲ ಅಂದರೆ ಇವ್ರು ಹೆಂಗೆ ವಸತಿ ಸಚಿವರು ಮಾಡಿದ್ರಿ ಸಿದ್ದರಾಮಯ್ಯ ಅವರೇ? ಯಾವ ರೀತಿ ಮಾಡಿದ್ರಿ? ಯಾವ ಬೇಸ್ ಮೇಲೆ ಮಾಡಿದ್ರಿ? ಇವರು ಯಾವುದು ಕೋಗಿಲೆ ಲೇಔಟ್ನಲ್ಲಿ ಸ್ಲಮ್ನಲ್ಲಿ ಮನೆಗಳು ಕಟ್ಟಿದ್ರಲ್ಲ, 300 ಮನೆ ಕಟ್ಟಿದವ್ರಿಗೆ ಹೇಳ್ಬಿಟ್ರು 1ನೇ ತಾರೀಕು ಕೊಡ್ತೀನಿ, ಇಲ್ಲ 2ನೇ ತಾರೀಕಿಗೆ ಗ್ಯಾರಂಟಿ ನಿಮ್ಗೆ ಕೊಟ್ಬಿಡ್ತೀನಿ, ಹೆಂಗೆ ಎಲ್ಲ ಅಂತ. ಯಾವ ಬೇಸಲ್ಲಿ ಹೇಳಿದ್ರಿ? ಇದೆಲ್ಲ ಬಾಯಲ್ಲಿ ಆಗೋವಂಥದ್ದು ಮಾತಾಯಿತು. ಒಂದು ಪ್ರೊಸೀಜರ್ ಇರ್ತದೆ, ಒಂದು ಅವರು ಅಪ್ಲಿಕೇಶನ್ ಹಾಕಬೇಕು, ಅದಕ್ಕೆ ಕಾಲಾವಕಾಶ ಬೇಕು, ಮತ್ತು ತಹಸೀಲ್ದಾರರು ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಆಮೇಲೆ ಅದು ತಹಸೀಲ್ದಾರರಿಂದ DC ಹೋಗಬೇಕು, DC ಮತ್ತು ಮ್ಯಾನೇಜ್ಮೆಂಟ್ ಇದಕ್ಕೆ ಅಥಾರಿಟಿಗೆ ಹೋಗಬೇಕು, ಮತ್ತು ಅದು ಪ್ಲ್ಯಾನಿಂಗ್ ಕಮಿಟಿಗೆ ಹೋಗಬೇಕು. ಮತ್ತು ಪ್ಲ್ಯಾನಿಂಗ್ ಕಮಿಟಿನಲ್ಲಿ ಹಿಂದೆ ಯಾರ್ಯಾರಿದ್ದಾರೆ ಇಲ್ವಾ ಎತ್ತ ಎಲ್ಲ ಯೋಚನೆ ಮಾಡಿ ಅದನ್ನು ತಗೊಂಡ್ಲಕ್ಕೆ ತುಂಬ ಕಾಲವಕಾಶ. ಕಮ್ಮಿ ಅಂತಂದರೂ ಒಂದು 6 ತಿಂಗಳಂತೂ ಪ್ರೊಸೀಜರಲ್ಲಿ ರೌಂಡ್ ಹಾಕತ್ತೆ. ಇಲ್ಲಿಂದ ಆ ಬೆಂಚಿಂದ ಈ ಬೆಂಚ್ಗೆ, ಈ ಬೆಂಚಿಂದ ಆ ಬೆಂಚ್ಗೆ. ಇವರು ಗೃಹ ಸಚಿವರು, ವಸತಿ ಸಚಿವರು ಈ ರೀತಿ ಮಾತಿನಿಗೆ ಕೊಟ್ಬಿಟ್ರೆ ಯಾವ ರೀತಿ ಸಕ್ಸಸ್ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡೋಗಿ ಕೊಟ್ಟರು ಇದಕ್ಕೆ ಇವರಿಗೆ ಅಲ್ಲ. ಇಂಥವ್ರಿಗೆ ಯಾವ ರೀತಿ ನೀವು ಇದನ್ನು ಮಾಡಿದ್ರಿ? ನಿಮ್ಮ ಮುಸ್ಲಿಮ್ನವರು ಅಂತ ಹೇಳಿ ನಿಮ್ಮ ಮುಸ್ಲಿಮನ್ನ ಒಂದು ವರ್ಡ್ಗೆ ಜಮೀರ್ ಅಹ್ಮದ್ ಅವರೇ, ನೀವು ನಮ್ಮವ್ರಿಗೆ ಮನೆ ಕೊಟ್ಬಿಡೋಣ ಹಂಗೆ ಹಿಂಗೆ ಅಂತ ಕುಣ್ಕೊಂಡು ಹೋಗ್ಬಿಟ್ರೆ, ನಿಮ್ಮ ಕಮಿಟಿಲಿ ಇರ್ತಕ್ಕಂಥ ನಿಮ್ಮ ಚೇರ್ಮನ್ ಇರ್ತಾರಲ್ವ, ನಿಮಗೊಬ್ಬ ಆಯುಕ್ತರು ಇರ್ತಾರಲ್ವ, ನಿಮ್ಗೆ ಆಯುಕ್ತರು ನೀವು ಹೇಳಿದ ತಕ್ಷಣ ಮಾಡಿಕೊಡೋಕ್ಕಾಗುತ್ತಾ? ಆ ಥರ ಏನಾದ್ರು ಮಾಡಿದ್ರೆ ಪಾಪ ಅವರು ಕೆಲಸ ಕಳ್ಕೊತಾರೆ. ಮತ್ತು ನಾಳೆ ದಿವಸ ವಿರೋಧ ಪಕ್ಷದವರು ಅವ್ರ ಮೇಲೆ ಕೇಸ್ ಹಾಕಿದ್ರೆ, ಈ ಥರ ಕಾನೂನುಬದ್ಧವಾಗಿ ಮಾಡಿಲ್ಲ ಇವರು ಅಂತಂದರೆ ಅವ್ರನ್ನ ಯಾರನ್ನು ಸಸ್ಪೆಂಡ್ ಮಾಡ್ತಾರೆ? ನಿಮ್ಮನ್ನು ಮಾಡ್ತಾರಾ, ಅವ್ರನ್ನ ಮಾಡ್ತಾರಾ? ಅರ್ಥ ಆಯ್ತಾ? ಜಮೀರ್ ಅಹ್ಮದ್ ಅವರೇ, ನಿಮ್ಮ ಹೆಸರೇ ಮರ್ತೋಯ್ತೀನಿ ನಾನು. ಜಮೀರ್ ಅಹ್ಮದ್ಗೆ ನಜೀರ್ ಅಹ್ಮದ್ ಅಂತ ಹೇಳ್ತೀನಿ. ಹಿಂದೆ ಒಬ್ಬರು ಬಿನ್ನಿಪೇಟೆಯಲ್ಲಿ ಇದ್ದರು ನಜೀರ್ ಅಹ್ಮದ್, ಅವ್ರ ನೆನಪೇ ಬರ್ತದೆ. ಅವ್ರು ತುಂಬ ಸಾಫ್ಟ್ ಮ್ಯಾನು, ಕೋಲಾರದವರು. ಅವರು ಇಲ್ಲಿ ಒಂದು ಸತಿ 5 ವರ್ಷ ಎಲೆಕ್ಷನಲ್ಲಿ ಗೆದ್ದಿದ್ರು, ಇದಾಗಿದ್ದರು. ಆವಾಗ ನಾನು ಜನತಾದಳದಲ್ಲಿ ಇದ್ದೆ, ಅವರ ಸಂಪರ್ಕ ಒಂಚೂರು ಇತ್ತು. ಆಯ್ತಾಯ್ತಾ? ಜಮೀರ್ ಅಹ್ಮದ್ ಅವರೇ, ನೀವು ಈ ಥರ ಎಲ್ಲ ಮಾತುಗಳನ್ನೀಗ ಕೊಟ್ಟು, ಈಗ ಮಾತಿಗೆ ನೀವು ಏನಾಗಿದ್ದೀರಾ? ಈಗ ನಿಮ್ಮ ಫಲಾನುಭವಿಗಳಿಗೆ, ನಿಮ್ಮ ಭಾಷಾ ಮತ್ತು ನಿಮ್ಮ ಜನರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಈಗ ಮಾತು ಕೊಟ್ಬಿಟ್ರೆ ಅವ್ರಿಗೆ ಯಾವ ರೀತಿ ಕೊಡ್ತೀರಾ? ನಿಮ್ದು ಯಾವ್ದಾದ್ರು ಜಾಗ ಇದ್ದರೆ ಒಂದು 5 ಎಕರೆ ಅಲಾಟ್ ಮಾಡಿಸಿ, ಈಗ ಹೋಗ್ಲಿ. ಅದಾದರೆ ಬೇಗ ಮಾಡ್ಬೋದು ನೋಡಿ. ಒಂದು 5 ಎಕರೆ ತಗೊಂಡು ಅಲಾಟ್ ಮಾಡಿಬಿಟ್ಟು ತಗೊಳ್ರಪ್ಪ ನಿಮಗೆ ಮನೆಗಳು ಅಂತ ಕೊಡ್ಬೋದು. ಆವಾಗ ಇದಾಗುತ್ತೆ. ಮತ್ತು ಕಾನೂನಲ್ಲಿ 3 ರೀತಿನೋ 4 ರೀತಿನ ಪ್ರೊಸೀಜರ್ ಹೋಗಬೇಕು. ಒಂದು MLAಗೆ ಹೋಗುತ್ತೆ, ಮತ್ತು ಅದು ಯಾವುದೋ ಇವ್ರಿಗೆ ಹೋಗುತ್ತೆ, ಏರಿಯಾ MLA ಜೊತೆ ಬಿಟ್ಟು ಕಂದಾಯ ಇಲಾಖೆಗೆ ಹೋಗಬೇಕು. ಕಂದಾಯ ಇಲಾಖೆಯಲ್ಲಿ ಪರಿಶೀಲನೆ ಆಗಬೇಕು. ಅವರು ನಿಮಗೆ ಓಕೆ ಮಾಡಿ ಮತ್ತು ಇದನ್ನೆಲ್ಲ ತಿಳಿಸಿ ಮಾಡಿ ಕೊಡೋವರೆಗೆ 1 ವರ್ಷ ತುಂಬೋಯ್ತದೆ. 1 ವರ್ಷದನಾದ್ರು ನೀವು ಟೈಮ್ ತಗೊಂಡಿದ್ರೆ ನಿಮಗೆ ಅವಮಾನ ಆಗ್ತಾಯಿರಲಿಲ್ಲ. ಈಗ ನೀವು ಏಕಾಏಕಿ ನಾನು 1ನೇ ತಾರೀಕು ಕೊಟ್ಬಿಡ್ತೀನಿ, 2ನೇ ತಾರೀಕು ಕೊಟ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕುಣ್ಕೊಂಡು ಓಡಾಡ್ಬಿಟ್ಟು ಈಗ ಕೊಡಲಿಲ್ಲ ಅಂದರೆ ಯಾರು ಮರ್ಯಾದೆ ಹೋಗುತ್ತೆ ಹೇಳಿ ಜಮೀರ್ ಅಹ್ಮದ್ ಅವರೇ? ಅರ್ಥ ಆಯ್ತಾ? ನಮಗೆ ನಾಚಿಕೆ. ಈಗ ನೀವು ನಮ್ಮ ಏರಿಯಾದವ್ರು, ನೀವು ಕಸ್ತೂರಿಬಾ ನಗರದ MLA, ಚಾಮರಾಜಪೇಟೆ MLA ನೀವು. ನಾನು ಚಾಮರಾಜಪೇಟೆದ ನಿವಾಸಿ. ಚಾಮರಾಜಪೇಟೆದ ನಿವಾಸಿಯಾಗಿ ನಮ್ಮ MLAಗೆ ಕಾನೂನುಗಳೇನೇ ಅತಿಯಾಗಿ ಚೆನ್ನಾಗಿ ಸರಿಯಾಗಿ ತಿಳ್ಕೊತಾ ಇಲ್ವಲ್ಲ? ಯಾಕೆ ಇವರು ಆತ್ರದಲ್ಲಿ ತಿಳ್ಕೊಂಡಿರ್ತೀರಾ, ಆತರ ಪಡ್ತೀರಲ್ಲ ಯಾಕೆ ಅಂತ? ಅವಸರ ಪಡೋದು ಯಾಕೆ? ಅವಸರಪಟ್ಟು ನಿಮ್ಮನ್ನು ಮಾತು ಕೊಡೋದು ಏನಿದೆ?
ಹೇಳಿ, ಹಂಗೆ ಅನ್ನಿಸ್ತಾ ಇದೆ. ಮತ್ತು ಮೊನ್ನೆ ನೋಡಿದ್ರೆ ನಮ್ಮ ರಾಜ್ಯ ಸರ್ಕಾರ ಯಾರು ಡಿ ಕೆ ಶಿವಕುಮಾರ್ ಅವರು, ಅವನು ಯಾರೋ ಜನಾರ್ದನ ರೆಡ್ಡಿ ವಿಷಯದಲ್ಲಿ ಭರತ್ ರೆಡ್ಡಿನೀಗ ನಾನು ಅವನ ಪರವಾಗಿ ನಿಂತ್ಕೋತೀನಿ, ಅವ್ರು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕುಡಿತಾರೆ. ನಿಮಗೇನು ಕಾನೂನು ಅಂತ ಅನ್ನೋದು ಏನು ಲೆಕ್ಕಕ್ಕೆ ಬರಲ್ವಾ? ನೀವೇ ಕಾನೂನಿಗೆ ಪಾಲನೆ ಮಾಡದೆ ಹೋದರೆ ಜನರಿಗೆ ಯಾವ ರೀತಿ ಮಾಡ್ತೀರಾ? ಡಿ ಕೆ ಶಿವಕುಮಾರ್ ಅವರೇ, ನೀವು ನಾವು ಯಾವ ರೀತಿ ನಿಮ್ಮ ಮೇಲೆ ಕಾನೂನಿಗೆ ನೀವು ಪಾಲನೆ ಮಾಡ್ತಾಯಿದ್ದೀರಂತ ನಂಬ್ಕೊಂಡು ನಾವು ನಿಮ್ಮನ್ನು ಹಂಗೆ ಇದನ್ನು ಮಾಡಬೇಕು? ಹಾಂ, ಕೊಲೆಗಾರನಿಗೂ ಸಪೋರ್ಟ್ ಮಾಡ್ತೀನಿ ಅಂತೀರಾ, ಮತ್ತು ಒಬ್ಬ ಮೋಸಗಾರನಿಗೂ ಸಪೋರ್ಟ್ ಮಾಡ್ತೀನಿ ಅಂತೀರ ಡಿ ಕೆ ಶಿವಕುಮಾರ್ ಅವರೇ. ನೀವು ಪ್ರತಿ ಬಾರಿನೂ ಒಬ್ಬೊಬ್ರು ನಿಮ್ಮ ಮುಖ್ಯಮಂತ್ರಿ ಅಂತೂ ಇದ್ದಿದ್ದೂ ಬಿಡಿ, ಹಾಂ, ಅವನು ಮೊದಲು ಭ್ರಷ್ಟ ಇರಲಿಲ್ಲ, ಈಗ ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೇಳಿದ್ರು ತಪ್ಪಾಗಲ್ಲ, ಆ ಥರ ಆಗೋಗಿದೆ. ಹಾಂ, ಈ ಕಾನೂನಲ್ಲಿ ನಿಮಗೆ ಹೆಂಗಿದಾಗುತ್ತೆ? ಈಗ ನೋಡಿದ್ರೆ ಅದು ಗುಂಡು ಬುಲೆಟು ಇವತ್ತು ಇನ್ನೂ ಒಂದು ಸಿಕ್ಕಿದೆಯಂತೆ 9mm. ಅವತ್ತು ಜನಾರ್ ರೆಡ್ಡಿ ಕೈಯಲ್ಲಿ ಒಂದು ಸಿಕ್ಕಿತ್ತು, ಮತ್ತು ನಿಮ್ಮ ಕಡೆಯವ್ರದ್ದೇ ಅದು ಅಂತ ಪ್ರೂವ್ ಆಗ್ತಾಯಿದೆ. ಅವ್ರನ್ನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ನಿಮಗೆ ಇದು ಒಂದು ಚೂರು ಬೇಜಾರಾಗಲ್ವಾ? ಅವಮಾನ ಅನ್ನೋದು ಒಂಚೂರು 10 ನಿಮಿಷನಾದ್ರೂ ಯೋಚನೆ ಮಾಡಬೇಕಲ್ವಾ? ಹಾಂ, ಹೇಳಿ, ಯಾಕೆ ನಿಮಗೆ ನೀವು ತಿಳ್ಕೊಳ್ಳಲ್ಲ? ಇದನ್ನೆಲ್ಲ ತಿಳ್ಕೊಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ? ಹೋಗಲಿ, ಇಲ್ಲ ಅದರಂತೆ ನಡ್ಕೋಬಾರ್ದು ಅಂತ ರೂಲ್ ಇದೆಯಾ? ಮತ್ತು ಇನ್ನೇನಕ್ಕೆ ಕಾನೂನು ಅಂತ ಇದನ್ನು ಮಾಡ್ತೀರಾ? ನಿಮ್ಮ ಇವರು ಯಾರೋ ರಾಹುಲ್ ಗಾಂಧಿ ಬುಕ್ ಹಿಡ್ಕೊಂಡು ನಾನು ಕಾನೂನಿಗೆ ಸಂರಕ್ಷಣೆ ಮಾಡ್ತೀನಿ, ಕಾನೂನಿಗೆ ಸಂರಕ್ಷಣೆ ಮಾಡ್ತೀನಿ. ಏನು ಸಂರಕ್ಷಣೆ ಮಾಡ್ತಾಯಿದ್ದೀರಾ ಕಾನೂನಿಗೆ? ಕಾನೂನು ಎಲ್ಲ ವಿರೋಧಿ ಕೆಲಸಗಳನ್ನೇ ಮಾಡಿಕೊಂಡು ಒಬ್ಬ MLAಗೆ ಮನೆಗೆ ಹೋಗಿ ಗನ್ ಹಾಕ್ಕೊಂಡು ಶೂಟ್ ಮಾಡ್ತೀರಾ ಹಂಗಂತಂದರೆ ನಿಮ್ಮನ್ನು ಯಾರೋ ಮನುಷ್ಯರು ಅಂತಾರೆ? ನಿಮ್ಮನ್ನು ಮೃಗಗಳಿಗಿಂತ ಕಡೆ. ನೀವು ಇಷ್ಟೊಂದು ಕೆಟ್ಟದಾಗಿ ನಡ್ಕೊಳ್ಬಾರ್ದು, ಅರ್ಥ ಆಯ್ತಾ? ಪ್ರತಿ ಬಾರಿನೂ ಒಂದಲ್ಲ ಒಂದು ರೀತಿ ತೊಡಕನ್ನೇ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ನಿಮ್ಮನ್ನು ಯಾವ ರೀತಿ ಜನ ನಂಬಬೇಕು ಹೇಳಿ? ಒಂದು ಅರ್ಧ ಗಂಟೆ ಯೋಚನೆ ಮಾಡಿ ನೀವು, ಅರ್ಥ ಆಯ್ತಾ? ಪ್ರತಿ ಬಾರಿನೂ, ಒಂದು ಬಾರಿ ಅಲ್ಲ, ಎಲ್ಲ ಬಾರಿನೂ ಇವರು ನಮ್ಮ ಶ್ರೀಮಾನ್ ಶ್ರೀ ಸಿದ್ದರಾಮಯ್ಯನವರು, ನೀವು ಹೇಳೋಕ್ಕಾಗಲ್ವೇನ್ರಿ ಸಿದ್ದರಾಮಯ್ಯವರೇ? ಇಲ್ಲಪ್ಪ, ಕಾನೂನುಬದ್ಧವಾಗಿ ನಡ್ಕೋಬೇಕು, ನೀವು ಈ ಥರ ಎಲ್ಲ ಮಾಡಿದ್ದು ಸರಿಯಲ್ಲ ಹಂಗಂತ. ಅಲ್ಲ, ಇವರು ಯಾವುದೋ ಒಂದು ಫಂಕ್ಷನ್ ಮಾಡೋಕ್ಕೋಸ್ಕರ ಇದನ್ನು ಮಾಡ್ಕೊಂಬಿಟ್ರೆ, ಹಾಂ, ಫಂಕ್ಷನ್ ಹೆಚ್ಚು ಇಲ್ಲ ನೀವು ನಡ್ಕೋಬೇಕಾಗಿರೋದ ಕಾನೂನು ಹೆಚ್ಚು? ಕಾನೂನಲ್ವೇನ್ರಿ ಹೆಚ್ಚು? ನಿಮ್ಮ ಫಂಕ್ಷನ್ ಇವತ್ತಿಲ್ದವ್ರು ನಾಳೆ ಮಾಡ್ಕೋಬೋದು, ಹೆಚ್ಚು ಕಡಿಮೆಯಾಗಿ ಒಬ್ಬ ರಾಜಶೇಖರ್ ಒಬ್ಬ ಸಾಧ್ಯ, ಅರ್ಥ ಆಯ್ತಾ? ನಿಮ್ಮ ಪಕ್ಷದವನೇ, ಅವನು ಕಾಂಗ್ರೆಸ್ ಪಕ್ಷದವನೇ ಸತ್ತೋಗಿನೂ ಕೂಡ ನೀವು ಅದನ್ನೀಗ ಲೆಕ್ಸಲ್ಲ ಹಂಗಂತಂದರೆ ಮತ್ತೆ ಇನ್ಯಾವ ರೀತಿ? ಸಾವಧಾನ ಇರಬೇಕಲ್ಲ. ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ, ಯಾಕೆ ಇನ್ನೊಂದು ಕೊಲೆ ಮಾಡು ಅಂತ ಹೇಳ್ತೀರಾ? ಇನ್ನೊಂದು ಶೂಟ್ ಮಾಡೋಕ್ಕೆ ಹೇಳ್ತೀರಾ ನೀವು? ಹಾಂ, ಅಲ್ಲ, ಪೊಲೀಸ್ನವ್ರಿಗಾದ್ರೂ ಅಧಿಕಾರ ಬೇಕಲ್ವಾ? ಅವನು ಯಾರೋ ಪಾಪ SP ಹೊಸ್ದಾಗಿ ಬಂದು ಇನ್ನೂ ಡ್ಯೂಟಿ ತಗೊಂಡೋ ಇಲ್ವೋ ಗೊತ್ತಿಲ್ಲ, ಅವ್ನಿಗೆ ಆಗಲೇ ಅವ್ನು ಸಸ್ಪೆಂಡ್ ಮಾಡಿ ಮೂಲೆಗೆ ಹಾಕಿ, ಹಾಂ, ಸುಮ್ಮನೆ ಕಣ್ಣೊರ್ಸೋಕ್ಕೆ ಏನು ಬೇಕು? ನಾನು ಸಸ್ಪೆಂಡ್ ಮಾಡಿದ್ದೀನಿ ಅಂತ ಏನು ಬೇಕೋ ಅದನ್ನು ಮಾಡ್ತೀರಾ ಅಲ್ವಾ? ಏನ್ರಿ ಎಲ್ಲ ಕಿಲಾಡಿಗಳು ಕಣ್ರಿ ನೀವು. ಹಾಂ, ಪಾಪ ಅವ್ನು ಪುನಃ ಇನ್ನು ಒಳಗಡೆ ಬರಬೇಕಾದ್ರೆ ನಿಮ್ಗೊಂದು 50 ಲಕ್ಷ ಲಂಚ ಕೊಟ್ಟು, ಸರ್ ಇಲ್ಲ ಸರ್ ನಾನು ಹಂಗೆ ಹಿಂಗೆ ಅಂತೇಳಿ ಒಂದು 50 ಲಕ್ಷ ಕೊಟ್ಟರೆ ನೀವು ಅವನಿಗೆ ಮತ್ತೆ ರೀಓಪನ್ ಮಾಡ್ಕೊಳ್ಳೋದು ಅಲ್ವಾ? ಹಿಂಗೆ ತಾನೇ ಯಾವ್ಯಾವ ರೀತಿ ದುಡ್ಡು ಸಂಪಾದನೆ ಮಾಡ್ತೀರ ನೋಡಿ. ಇಲ್ಲಿ ಬಡವ ಭಿಕ್ಷೆ ಮಾಡೋವನಿಗೆ ತಗೊಂಡೋಗ್ಬಿಟ್ಟು ಮಾಗಡಿ ರೋಡಲ್ಲಿರೋ ಇದರಲ್ಲಿ ಹಾಕ್ಬಿಡ್ತೀರ, ಭಿಕ್ಷುಕರ ಕಾಲೋನಿ ಒಳಗಡೆ. ನಿಮಗೆ ಯಾವ ಕಾಲೋನಿಲಿ ಹಾಕೋಣ? ನಿಮಗೂ ಒಂದು ಕಾಲೋನಿ ಮಾಡಿಸ್ಬೇಕಲ್ಲ, ಸೆಂಟ್ರಲ್ ಗೌರ್ಮೆಂಟ್ಗೆ ಹೇಳ್ಬಿಟ್ಟು ಮಾಡಿಸ್ಬೇಕು. ಲಂಚಕೋರರ ಕಾಲೋನಿ ಅಂತ, ಲಂಚ ಮಾಡೋರಿಗೆಲ್ಲ ಒಂದು ಕಾಲೋನಿ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟು ಇದನ್ನು ಕೇಳಬೇಕು. ಈ ಥರ ಮಾಡೋರಿಗೆ ಅವ್ರಿಗೆ ಬೆಗ್ಗರ್ ಕಾಲೋನಿ ಅಂತ ಹೆಸರಿಟ್ಟಿದ್ರೆ ಸ್ವಾಮಿ, ಇವ್ರಿಗೇನಂತ ಹೇಳೋದು? ಲಂಚಕೋರ ಕಾಲೋನಿ ಅಂತಿಟ್ಟು ಇವ್ರಿಗೆ ಅಲ್ಲಿಗೆ ಯಾಕೆ ಹಾಕ್ಬಿಡ್ದು? ಲಂಚ ಇಸ್ಕೊಳ್ಳೋರ್ಗೆಲ್ಲರಿಗೂ ಒಂದು ಕಾಲೋನಿ ಮಾಡಿ ಹಿಂಗಂತ ಕೇಳಬೇಕು, ಆವಾಗ ಸರಿಯಾಗುತ್ತೆ ಅಷ್ಟೇ. ಏನೋ ಒಂದು ದಿವಸನಾದ್ರೂ ಒಬ್ಬನಾದ್ರೂ ಯಾವನಾದ್ರೂ ನೆಟ್ಟಿಗೆ ನಡ್ಕೋತಾ ಇದ್ದೀರಾ? ಒಬ್ಬನೂ ಇಲ್ಲ. ಯಾಕೆ ನಡ್ಕೋಬೇಕು ಅಂತ ನೀವು ಅಲ್ವಾ? ಯಾಕೆ ನಡ್ಕೋಬೇಕು? ನಾವು ಹೇಳ್ದಂಗೆ ನಡ್ಕೊಂಡು ಹೋಗ್ತಾ ಇರ್ತದೆ, ನಾವು ಹೇಳ್ದಂಗೆ ಅಧಿಕಾರಿಗಳು ಕೆಲಸ ಕೇಳ್ತಾರೆ ಅಲ್ವಾ? ಈ ಥರ ಸರಿ ಆಯಿತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.
ಈಗೇನು ಹೇಳ್ತೀನಿ ಹಿಂಗಂದರೆ ನನ್ನ ಈ ವಿಡಿಯೋನಿಗ ಸಬ್ಸ್ಕ್ರೈಬ್ ಮಾಡಿಕೊಂಡು 4 ಜನಕ್ಕೆ ನಿಮ್ಮ ಸ್ನೇಹಿತರಿಗೆ ಇದನ್ನೀಗ ಕಳಿಸಿ. ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ, ನನ್ನಲ್ಲಿ ಇರ್ತಕ್ಕಂಥ ಕೆಲವು ನಾಲೆಡ್ಜ್ ಇದೆ, ಆ ನಾಲೆಡ್ಜಿಗೆ ಹೆಂಗಾರು ಮಾಡಿ ನಿಮ್ಮ ಮನಸ್ಸಿಗೆ ಮುಟ್ಸೋಂಗೆ ಮಾತಾಡೋಣ ಅಂತ, ಮತ್ತು ಇನ್ನೊಂಚೂರು ನಾನು ಕಲಿಬೇಕಾಗಿದ್ದಿದೆ, ಕಲಿಯೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.